ಕೋಲಾರದಲ್ಲಿ ಯಾವುದೋ ಬ್ಯಾನರ್ ಗಲಾಟೆ ನಡೆದಾಗ ಆ ಬ್ಯಾನರ್ ಅನ್ನು ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಆಯುಕ್ತರಿಗೆ ಯಾವ ರೀತಿ ಧಮಕಿ ಹಾಕಿದ್ರು? ಶಿಡ್ಲಘಟ್ಟದಲ್ಲಿ ಒಂದ್ ನಿಮಿಷ ಬರ್ತೀನಿ ಆಕ್ಷನ್ ತಗೊಂಡ್ರಿ. 14 ದಿನ ಬೇಕಾಯ್ತಾ? ನಿಮ್ ಕಾರ್ಯಕರ್ತನ ಹುಡುಕ್ಲಿಕ್ಕೆ ಈ ಸರ್ಕಾರಕ್ಕೆ 14 ದಿನ ಬೇಕಾಯ್ತಾ? ಬೇಲಿಗೆ ಎಲ್ಲಿ ಹೋಯ್ತು ಎಲ್ಲೋಯ್ತು ಅಂತ ಬಾರಿ ಚರ್ಚೆ ನಡೀತು. ಜಾಮೀನು ರಹಿತ ಬೇಲ್ ಬಂದಿತ್ತು, ಆಂಟಿಸಿಪೇಟಿ ಬೇಲ್ ತಗೊಂಡಿದ್ರು, ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೆದರಿಕೆ ಹಾಕಿದ್ದನ್ನ ಹುಡುಕ್ಲಿಕ್ಕೆ 14 ದಿನವನ್ನ ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಅನ್ಸುತ್ತೆ ಈ ಸರ್ಕಾರಕ್ಕೆ? ಸೆಲೆಕ್ಟಿವ್ ಆದಂತ ಕಾನೂನು ನಿಮ್ ಪರಿಸ್ಥಿತಿ ಇವತ್ತು. ಒಬ್ಬ ಆಯುಕ್ತರಿಗೆ, ಮಹಿಳಾ ಆಯುಕ್ತರಿಗೆ ಈ ರೀತಿ ಧಮಕಿ ಕೊಟ್ಟು ಆಡಳಿತವನ್ನ ನಾನು ನಡೆಸ್ತೀನಿ ಅಂತ ಹೇಳಿ ಹೊರಟಾಗ ಅಧಿಕಾರಿಗಳ ನೈತಿಕತೆ ಏನಾಗ್ಬೇಕು? ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಯಾವ ರೀತಿಯಾದಂತ ಪರಿಸ್ಥಿತಿನಲ್ಲಿ ಕರ್ನಾಟಕ ಹೊರಟು ಬಿಡ್ತು ಅನ್ನೋದನ್ನ ಇವತ್ತು ನಾವು ಹೇಳಬೇಕಲ್ಲ. ಶಿವಮೊಗ್ಗದಲ್ಲಿರುವಂತಹ ನಿಮ್ಮೊಬ್ಬ ಶಾಸಕನ ಮಗ ಯಾವ ರೀತಿ ಧಮಕಿ ಹಾಕಿದ್ರು ಅಧಿಕಾರಿಗಳಿಗೆ ಎನ್ನುವಂಥದ್ದು ಪತ್ರಿಕೆಗಳಲ್ಲಿ ಬಂದಿತ್ತು. ಕಾಂಗ್ರೆಸ್ಸಿನ ಶಾಸಕರು, ಭದ್ರಾವತಿಯ ಶಾಸಕನ ಮಗ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪರಿಸ್ಥಿತಿ. ಜೆಡಿಎಸ್ನ ಶಾಸಕರು ಕರಿಯಮ್ಮ ಮೊನ್ನೆ ಇಲ್ಲೇ ಹೇಳಿದ್ರು, ನನಗೆ ಮರಳು ದಂಧೆಕೋರರಿಂದ ಬೆದರಿಕೆ ಇದೆ, ನನ್ನ ಮನೆಗೆ ಬಂದು ಧಮಕಿ ಆಗ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತೇಳಿ ಸದನದಲ್ಲಿ ಕೇಳುವಂತ ಪರಿಸ್ಥಿತಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟ್ ಅನ್ನು ಅಂಟಿಸಿ ಸದನದಲ್ಲಿ ಮಾತಾಡಿದಕ್ಕೆ ಅಲ್ಲಿ ಹೋಗಿ ಪೋಸ್ಟ್ ಅಂಟಿಸಿದಾಗ ನನಗೆ ಯಾರು ರಕ್ಷಣೆ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು ಇಲ್ಲಿ ಕೇಳುವಂತ ಪರಿಸ್ಥಿತಿ. ನಮ್ಮ ಡಾಕ್ಟರ್ ಕೆಡಿಪಿ ಸಭೆಯಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಬ್ಬ MLA ಬಂದು ರಕ್ಷಣೆ ಕೇಳುವಂತ ಪರಿಸ್ಥಿತಿ. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಾಗಾದ್ರೆ? ಬಳ್ಳಾರಿ ಘಟನೆಯನ್ನ ನಾನೊಂದು 2 ನಿಮಿಷ ಬಳ್ಳಾರಿ ಘಟನೆ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ಮಾನ್ಯ ಸಭಾಧ್ಯಕ್ಷರೇ, ಇವರೇನ ಬಳ್ಳಾರಿ ಕಾಂಗ್ರೆಸ್ ಪಕ್ಷದವರು ಮಾತಾಡೋರೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದೇ ಒಂದು ಆಗಿರೋ ಘಟನೆ ಹೇಳ್ತೀನಿ. ಶಿವಣ್ಣಗೌಡರು ಅವರ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಯಾವ ರೀತಿ ಮಾತಾಡಿದ್ರು ಅಂತ ಒಂದು ಸ್ವಲ್ಪ ಅವರಿಗೆ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ಬರ್ತೀನಿ ಅಲ್ಲೇ ಬರ್ತೀನಿ ಈಗ. ಬಳ್ಳಾರಿಯ ಘಟನೆ, ನಿಮ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಮತ್ತು ಅಳಿ ತಪ್ಪಿದೆ ಅಂತ ಹೇಳಲಿಕ್ಕೆ ಹೆಂಗಿದೆ ನಿಮ್ ಸರ್ಕಾರದ ಕಾರ್ಯವೈಖರಿ ಅಂತ. ಆ ಘಟನೆಗೆ ಆಮೇಲೆ ಹೋಗ್ತೀನಿ, ನಾನು ಬಳ್ಳಾರಿ ಘಟನೆಗೆ ಹೋಗ್ತೀನಿ, ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾರೆ. ಆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು 29ನೇ ತಾರೀಕು, 27ನೇ ತಾರೀಕು DYSP ಅನ್ನು ವರ್ಗಾವಣೆ ಮಾಡಿದ್ರು. ಇವತ್ತು ಮತ್ತೆ ಅವ್ರನ್ನೇ ಮತ್ತೆ ಆದೇಶ ಕ್ಯಾನ್ಸಲ್ ಮಾಡಿ ಅವ್ರನ್ನೇ ಕೂರಿಸಿದ್ದಾರೆ. ಅಂದ್ರೆ ನಿಮ್ಮ ಆಡಳಿತ ವೈಖರಿ ಹೆಂಗಿದೆ ಅಂತ ಇದು ಪರಿಸ್ಥಿತಿ. ಬಳ್ಳಾರಿ ಘಟನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಬಹಳ ಆತಂಕ ಮತ್ತು ಸೆಲೆಕ್ಟಿವ್ ಕಾನೂನು ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಬಳ್ಳಾರಿ ಘಟನೆಯಲ್ಲಿ ಬ್ಯಾನರ್ ಅನ್ನ ಒಂದು ನೆಪವಾಗಿಟ್ಟುಕೊಂಡು ಗುಂಪು ಬರ್ತಾರೆ, ಶಾಸಕರ ಮನೆ ಮುಂದೆ ಗುಂಡು ಹಾರಿಸ್ತಾರೆ, ಇತ್ಯಾದಿಗಳ ನಡೀತು. ನಾನು ವಿವರಕ್ಕೆ ಬಹಳ ಹೋಗಲ್ಲ. ಆ ಘಟನೆ ನಡೆದಾಗ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ. ಒಬ್ಬ ಶಾಸಕ ನನಗೆ ರಕ್ಷಣೆ ಕೊಡಬೇಕು, ಗುಂಡಲ್ಲಿ ನನಗೆ ಹತ್ಯೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಇಲ್ಲಿಯ ಒಬ್ಬ ಮಂತ್ರಿ ಜನಾರ್ದನ್ ರೆಡ್ಡಿಯವರಿಗೆ ರಕ್ಷಣೆ ಬೇಕಾಗಿದ್ರೆ ಅಮೆರಿಕಕ್ಕೆ ಹೋಗಿ, ಇರಾಕಿಗೆ ಹೋಗಿ, ಇರಾನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥೆ ಇದೆ ಅಂತ ಅನ್ಸುತ್ತಾ? ಒಬ್ಬ ಶಾಸಕನಿಗೆ ರಕ್ಷಣೆಗೆ ಅಮೆರಿಕಕ್ಕೆ ಹೋಗಿ ರಕ್ಷಣೆ ತಗೊಳ್ಳಿ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರದಲ್ಲಿ ಕಾನೂನೇನಿಲ್ಲೇನು? ಯಾರು ಕೇಳೋರಿಲ್ಲೇನಾಗಾದ್ರೆ? ಒಂದು ಘಟನೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಾಗ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಅದ್ರ ಬಗ್ಗೆ 16 ಬಾರಿ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇಷ್ಟು ಸುದ್ದು ಗುಂಡ ಹಾರಿಸಿದ್ದಾರೆ ಬಳ್ಳಾರಿ ಘಟನೆಯಲ್ಲಿ ಅಂತಂದಾಗ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ? FIR ಅನ್ನೋದ್ರ ಇದೆ. ಬೇರೆ FIR ಗಳಿಗೆ ಹೆಂಗ್ ನೀವು ಕ್ರಮ ತಗೊಂಡ್ರಿ? ಈ FIR ನಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರಿ ಮಾನ್ಯ ಅಧ್ಯಕ್ಷ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.